ಇವರು ನಮ್ಮ ದಲಿತ ಹುಡುಗನನ್ನ ಮದುವೆ ಆಗಿದ್ದಾರಲ್ಲ, ಜನರಲ್ ಆಗಿದ್ರು ನಮ್ಮ ದಲಿತರಲ್ಲಿ ಮದುವೆ ಆಗಿದ್ದಾರೆ, ಅವರು ದಲಿತರೇ ಹಾಗಾದರೆ ಅವ್ರ ಮೇಲೆ ಹೆಂಗೆ ನೀವು ಅಟ್ರಾಸಿಟಿ ಮಾಡ್ತೀರಾ ಅನ್ನೋದು ಪ್ರಶ್ನೆ ಆಗಿದೆ. ಖುದ್ದು ಕಾಡುಗೋಡಿ ಪೊಲೀಸ್ ಇನ್ಸ್ಪೆಕ್ಟರ್ಗೆ ನಾನು ಪ್ರಶ್ನೆ ಮಾಡ್ತೀನಿ, ಸರ್ ಇವ್ರು ಯಾರು ಅಪರಿಚಿತರು, ಇವ್ರಿಗೂ ನನಗೂ ಯಾವುದೇ ರೀತಿ ಪರಿಚಯ ಇರೋದಿಲ್ಲ, ಮುಖ ಪರಿಚಯ ಇಲ್ಲ, ಕಾಂಟ್ಯಾಕ್ಟ್ ಡೀಟೇಲ್ಸ್ ಇಲ್ಲ, ಇವ್ರನ್ನ ನಾನು ನೋಡೇ ಇಲ್ಲ, ಇವ್ರ ಮಾತು ಕೇಳಿಕೊಂಡು ನನ್ನ ಮೇಲೆ ಇಷ್ಟು ದೊಡ್ಡ ಕೇಸ್ ಮಾಡ್ತಾ ಇದ್ದೀರಲ್ಲ, ಇದು ನ್ಯಾಯ? ಮಹಿಳೆಯರನ್ನೇ ಮುಂದಿಟ್ಟುಕೊಂಡು ಅಮಾಯಕರನ್ನು ಹಿಂಸಿಸಿ ಹಣ ಮಾಡುವ ದಂಧೆಗೆ ಮುಂದಾಗಿರುವ ತಮಿಳುನಾಡು ಮೂಲದ ಕುಟುಂಬ ಎಕೆಜಿ ಕಾಲೋನಿ ಭಾಗದಲ್ಲಿ ವಾಸವಾಗಿದ್ದಾರೆ ಎಂದು ಮಹಿಳಾ ಹೋರಾಟಗಾರ್ತಿ ಭಾಗ್ಯರವರು ಆರೋಪಿಸಿದ್ದಾರೆ. ಈ ಕುರಿತು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬೆಂಗಳೂರಿನ ಕಾಡುಗೋಡಿಯ ಚನ್ನಸಂದ್ರ ಎಕೆಜಿ ಕಾಲೋನಿ ಭಾಗದಲ್ಲಿ ಎರಡನೇ ದಂಡುಪಾಳ್ಯದಂತೆ ನಡೆದುಕೊಳ್ಳುತ್ತಿರುವ ಈ ಗುಂಪು ಮಹಿಳಾ ಹೋರಾಟಗಾರ್ತಿಯಾದ ನನ್ನ ಮೇಲೆ ಯಾವುದೇ ದಾಖಲೆಗಳಿಲ್ಲದೆ ಅಟ್ರಾಸಿಟಿ ಕೇಸ್ ದಾಖಲಿಸಿದ್ದಾರೆ. ಇದಕ್ಕೆ ಪೊಲೀಸರೇ ಕುಮ್ಮಕ್ಕು ನೀಡಿದ್ದಾರೆ ಎಂಬ ಸಂಶಯ ಬರುತ್ತಿದೆ ಎಂದು ಭಾರತೀಯರ ಸ್ತ್ರೀಶಕ್ತಿ ಸಂಘದ ರಾಜ್ಯಾಧ್ಯಕ್ಷೆ ಭಾಗ್ಯಶ್ರೀ ಆರೋಪಿಸಿದ್ದಾರೆ. ನಾನ್ ಬೇಲಬಲ್ ಕೇಸಸ್ ಇರುತ್ತೋ ಅಂಥ ಎಲ್ಲ ಕೇಸಸ್ ಬಗ್ಗೆ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ರೇಪ್ ಕೇಸಿಂದ ಹಿಡಿದು ಅಟ್ರಾಸಿಟಿಯಿಂದ ಹಿಡಿದು ಆಫ್ ಮರ್ಡರ್ ಕೇಸುಗಳು ಮತ್ತು ಹೆಣ್ಣುಮಕ್ಕಳ ಮೇಲೆ ದೌರ್ಜನ್ಯಕ್ಕೆ ಒಳಗಾದರೆ ಯಾವ ರೀತಿ ಕೇಸುಗಳು ಹಾಕಿದ್ರೆ ಅಂತ ಎಲ್ಲ ರೀತಿ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ಜನರಲ್ಲಲ್ಲಿ ಇರೋಂಥವನ್ನೇ ಮೇಯ್ನ್ ಟಾರ್ಗೆಟ್ ಮಾಡಿಕೊಂಡು ಇವರು ಸಾರ್ವಜನಿಕವಾಗಿ ಹಲ್ಲೆಗಳನ್ನ ಮಾಡ್ತಾ ಒಂದು ಟೀಮಾಗಿ ವರ್ಕ್ ಮಾಡ್ಕೊತಾ ಬರ್ತಾ ಇದ್ದಾರೆ. ಲೆಕ್ಕ ಹೇಳಕ್ಕೆ ಹೋದರೆ ಇವರು ಮಿನಿ ಒಂದು ದಂಡುಪಾಳ್ಯ ಅಂತ ಹೇಳಲಿಕ್ಕೆ ಎರಡನೇ ಮಾತಿಲ್ಲ. ಇದೇ ರೀತಿಯೇ ಸಾರ್ವಜನಿಕವಾಗಿ ಸಮಾಜ ಸೇವೆ ಮಾಡ್ಕೊಳ್ತಾ ನಮ್ಮ ಭಾಗದಲ್ಲಿ ಇರ್ತಕ್ಕಂತಹ ಭಾರತೀಯ ಸೇವಾ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷರಿದ್ದಾರೆ, ಉಡಿ ಚಿನ್ನಯ್ಯಣ್ಣ ಅವರಿದ್ದಾರೆ, ಮತ್ತು ಹಲವಾರು ದಲಿತಪರ ಮುಖಂಡರುಗಳಿದ್ದಾರೆ. ಎಲ್ಲರ ಜೊತೆನೂ ನಾನು ಕೆಲಸ ಮಾಡ್ಕೊಳ್ತಾ ಅವ್ರ ಜೊತೆಯಿಂದ ನಾನು ಸಹಪಾಠಿಯಾಗಿ ಬಂದಿರ್ತೀನಿ. ಇದೆಲ್ಲ ಗೊತ್ತಾಗಿದ್ದಾಗೂ ಅವರು ಅವಾಗೆಲ್ಲ ಸುಮ್ಮನೆ ಆದರೂ ಈಗ ಅಗೇನ್ ಮತ್ತೆ ಅವರ ಒಂದು ರೌಡಿಸಮ್ ಗ್ಯಾಂಗ್ಗಳನ್ನ ಅಗೇನ್ ಸ್ಟಾರ್ಟ್ ಮಾಡಿದ್ದಾರೆ. ಅವರ ಮೇಲೆ ಬರೋಬ್ಬರಿ ಕೇಸುಗಳು FIRಗಳಾಗಿದೆ ಆ ಎಂಟೈರ್ ಟೀಮ್ ಮೇಲೆ. ಹಾಗೂ ಈ ಕೇಸುಗಳನ್ನ ಮಾಡಿ ಸೆಟಲ್ಮೆಂಟ್ ಮಾಡ್ಕೊಂಡಿರೋಂತಹ ಒಂದು ಬಾಂಡ್ ಪೇಪರ್ಗಳು ಸಹ ಇದ್ದಾವೆ. ಇಷ್ಟೊಂದು FIRಗಳಾಗಿದ್ದಾರೆ ಅವ್ರ ಮೇಲೆ. ಇಷ್ಟೊಂದು FIR ಆದಮೇಲೂ ಇವ್ರನ್ನ ಗೂಂಡಾ ಆ್ಯಕ್ಟು ಹಾಕಿ ಅವ್ರನ್ನ ಗಡೀಪಾರು ಮಾಡ್ತೀರಾ ಪೊಲೀಸ್ ಅಧಿಕಾರಿಗಳು, ಯಾಕೆ ನೀವು ಸುಮ್ಮನೆ ಇದ್ದೀರಾ ಅಂತ ಗೊತ್ತಾಗ್ತಾ ಇಲ್ಲ. ನನ್ನ ಮೇಲೆ ಈಗ ಎರಡನೇ ಟೈಮು ಇದೇ ಟೀಮು ಎರಡನೇ ಟೈಮು ಅಟ್ರಾಸಿಟಿ ಮಾಡ್ತೀರಾ ನೀವು. ನಾನು ಖುದ್ದು ಕಾಡುಗೋಡಿ ಪೊಲೀಸ್ ಇನ್ಸ್ಪೆಕ್ಟರ್ಗೆ ನಾನು ಪ್ರಶ್ನೆ ಮಾಡ್ತೀನಿ, ಸರ್ ಇವ್ರು ಯಾರು ಅಪರಿಚಿತರು, ಇವ್ರಿಗೂ ನನಗೂ ಯಾವುದೇ ರೀತಿ ಪರಿಚಯ ಇರೋದಿಲ್ಲ, ಮುಖ ಪರಿಚಯ ಇಲ್ಲ, ಕಾಂಟ್ಯಾಕ್ಟ್ ಡೀಟೇಲ್ಸ್ ಇಲ್ಲ, ಇವ್ರನ್ನ ನಾನು ನೋಡೇ ಇಲ್ಲ, ಇವ್ರ ಮಾತು ಕೇಳಿಕೊಂಡು ನನ್ನ ಮೇಲೆ ಇಷ್ಟು ದೊಡ್ಡ ಕೇಸ್ ಮಾಡ್ತಾ ಇದ್ದೀರಲ್ಲ, ಇದು ನ್ಯಾಯನ ಅಂತ ಕೇಳಿದಾಗ ನೀವು ಕೊಡಿ ಕೇಸು ನಾನು ಹಾಕ್ತೀನಿ ಅಂತ ಹೇಳ್ತಾರೆ. ನೀವು ತನಿಖೆ ಮಾಡ್ತೀರಾ ಇಷ್ಟು ದೊಡ್ಡ ದೊಡ್ಡ ಕೇಸುಗಳನ್ನ ನೀವು ಈ ರೀತಿ ಒಂದು ಹೋರಾಟ ಮಾಡುವಂಥ ಹೆಣ್ಮಕ್ಳ ಮೇಲೆ ನೀವು ಹಾಕ್ತಾ ಇದ್ರೆ ಇನ್ನು ಸಾಮಾನ್ಯ ಜನ. ಮಹಿಳಾ ಹೋರಾಟಗಾರ್ತಿ ಹಾಗೂ ಭಾರತೀಯರ ಸ್ತ್ರೀ ಶಕ್ತಿ ಸಂಘದ ರಾಜ್ಯಾಧ್ಯಕ್ಷೆ ಭಾಗ್ಯಶ್ರೀ ವಿರುದ್ಧ ಪೊಲೀಸರು ದಾಖಲಿಸಿರುವ ಅಟ್ರಾಸಿಟಿ ಕೇಸ್ ವಿರೋಧಿಸಿ ಭಾರತೀಯರ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರಾದ ಹೂಡಿ ಚಿನ್ನಿ ಹಾಗೂ ವಿವಿಧ ದಲಿತ ಸಂಘಟನೆಗಳು ಭಾಗ್ಯಶ್ರೀ ಅವರಿಗೆ ಬೆಂಬಲ ಸೂಚಿಸಿದ್ದಾರೆ. ನಮ್ಮ ಹೋಮ್ ಮಿನಿಸ್ಟರ್ ಆದ ಜಿ ಪರಮೇಶ್ವರ್ ಸಾಹೇಬರು ಗೃಹ ಮಂತ್ರಿಗಳಿಗೂ ನಾನು ವಿನಂತಿ ಮಾಡ್ಕೊತೀನಿ. ಯಾಕೆಂದರೆ ಇವತ್ತಿನ ದಿನ ಅಮಾಯಕರನ್ನು ತಗೊಬಂದು ಬಲಿ ಕೊಡುವಂಥ ಷಡ್ಯಂತ್ರಗಳು ನಡೀತಾ ಇದ್ದಾವೆ. ಹಲವಾರು ಏನು ಐಷಾರಾಮಿ ಜೀವನ ಮಾಡಿಕೊಂಡು ಮೀಟ್ರ್ ದಂಧೆ ಮಾಡಿಕೊಂಡು ಇನ್ನಿತರ ಎಲ್ಲರ ಮೇಲೆ ದೌರ್ಜನ್ಯ ಮಾಡಿಕೊಂಡು ಎಲ್ಲ ನಮ್ಮ ಕಡೆ ಇದೆ, ಅಧಿಕಾರಿಗಳಿದ್ದಾರೆ, ಹಣಬಲ ಇದೆ, ತೋಳ್ಬಲ ಇದೆ ಅಂತೇಳ್ಬಿಟ್ಟು ಇವತ್ತು ಸುಮಾರು ಏನು ಸಮಾಜ ಸೇವೆ ಮಾಡುವಂಥವ್ರನ್ನೂ ಗುರುತಿಸಿ ಬಡವ್ರನ್ನೂ ಗುರುತಿಸಿ ಯಾರು ಅವ್ರನ್ನ ಬೆದರಿಕೆ ಹಾಕಿ ಕೇಸ್ಗಳಾಗುವಂಥ ಸಾಧ್ಯತೆಗಳು ಕಂಡುಬರ್ತಾ ಇದ್ದಾವೆ. ಹಾಗಾಗಿ ನಾವು ಕಾಡುಗೋಡಿ ಪೊಲೀಸ್ ಠಾಣೆ ಅಧಿಕಾರಿಗಳಿಗೆ ಮತ್ತು ನಮ್ಮ ಪೂರ್ವ ಬೆಂಗಳೂರಿನ ಎಲ್ಲ ಪೊಲೀಸ್ ಠಾಣೆ ಅಧಿಕಾರಿಗಳಿಗೆ ತಿಳಿಸೋದಕ್ಕೆ ಒಂದೇ ಒಂದು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಅಟ್ರಾಸಿಟಿ ಅನ್ನೋದು ಬಹಳ ಹೆಚ್ಚಾಗ್ತಾ ಇದೆ. ಅದ್ರ ಜೊತೆಗೆ ನಮ್ಮ ದಂಡೂರದ ನರಸಪ್ಪನವರು ಪಾಪ ಅವ್ರಿಗೆ ಏನು ಮಾಹಿತಿ ಗೊತ್ತಿರಲ್ಲ ಅನ್ಕೊತೀನಿ. ಇಲ್ಲಿ ಇವತ್ತೇನು ಅಟ್ರಾಸಿಟಿ ಅಂತ ಮಾಡಿದರೆ ಅವರು ದಲಿತ ಸಮುದಾಯಕ್ಕೆ ಸಂಬಂಧಪಟ್ಟವರು. ಅವರು ದಲಿತರನ್ನು ಮದುವೆ ಆಗಿ ಇವತ್ತು ಹಲವಾರು ಹೋರಾಟಗಳಲ್ಲಿ ಸೇವೆಗಳಲ್ಲಿ ತೊಡಗಿಸ್ಕೊಂಡು ನಮ್ಮ ಜೊತೆಯಲ್ಲಿ ಒಂದು ಕುಟುಂಬದವ್ರ ಥರ ಯಾವುದೇ ಒಂದು ಭೇದ ಭಾವ ಇಲ್ದಿರ ಅವರು ಜನರಲ್ ಆಗಿ ಇದ್ರೂ ನಮ್ಮವರಲ್ಲಿ ನಮ್ಮ ಸಮುದಾಯದಲ್ಲಿ ಮದುವೆ ಆಗಿ ನಮ್ಮ ಸಮುದಾಯವನ್ನು ಒಪ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಾದಿಯಲ್ಲಿ ಹೋಗ್ತಾ ಇರ್ತಕ್ಕಂಥ ಸಹೋದರಿ ಭಾಗ್ಯರವರಿಗೆ ಇವತ್ತು ಸುಳ್ಳು ಕಂಪ್ಲೇಂಟನ್ನು ದಾಖಲೆ ಮಾಡಿದ್ದಾರೆ. ಅವರು ದಲಿತ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಒಂದು ಹೆಣ್ಮಗು ಆಗಿದೆ. ಹಾಗಾಗಿ ಈ ಒಂದು ಸುಳ್ಳು ಕಂಪ್ಲೇಂಟನ್ನು ಪರಿಶೀಲನೆ ಮಾಡಿ ಈಗಾಗಲೇ ನಾವು ಮಾನ್ಯ DCP ಸಾಹೇಬರಾದಂತಹ ಕೃಷ್ಣ ಲಂಬಾಣಿ ಸರ್ ಅವ್ರಿಗೆ ಫೋನ್ ಮೂಲಕ ಕರೆ ಮಾಡಿದ್ದೀವಿ. ಸರ್ ಸತ್ಯಾಸತ್ಯತೆ ತಿಳ್ಕೊಂಡು ತಾವು ಕ್ರಮ ಜರುಗಿಸಿ
ದಯವಿಟ್ಟು ಇದನ್ನು ಯಾವುದೇ ರೀತಿ ಮುಂದುವರಿಸೋದು ಬೇಡ ಅಂತೇಳಿ ಹೇಳಿದ್ದೀವಿ. ಪಾಪ ಅವರು ತುಂಬ ಒಳ್ಳೆಯ ಅಧಿಕಾರಿಯಾಗಿದ್ದಾರೆ. ನಿಜವಾಗಲೂ ಸತ್ಯವನ್ನು ಏನು ನ್ಯಾಯ ನೀತಿ ಅನ್ನೋ ರೀತಿಯಲ್ಲಿ ಅವರು ಪರಿಶೀಲನೆ ಮಾಡಿ ಬಡವರ ಪರವಾಗಿ ಸೇವೆ ಮಾಡುವಂಥ ಕೆಲಸ ಇದೆ.